ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೃಹಲಕ್ಷ್ಮಿ ಹಣ ಇನ್ನೂ ಖಾತೆಗೆ ಬಂದಿಲ್ವಾ? ಅನರ್ಹ ಪಟ್ಟಿ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾ? ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಗೃಹಲಕ್ಷ್ಮಿ ದುಡ್ಡು ಯಾರಿಗೆಲ್ಲ ಬಂದಿಲ್ಲ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ. ಏನು ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಅನೇಕ ಮಹಿಳೆಯರು ಖಾತೆಗೆ ಹಣ ಜಮೆ ಆಗಿದ್ದರು. ಕೆಲವರಿಗೆ ಇನ್ನೂ ಹಣ ಬಂದಿಲ್ಲ. ನಿಮಗೂ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಬಾರದೇ ಇದ್ದಲ್ಲಿ ನಿಮ್ಮ ಅರ್ಜಿ ತಿರಸ್ಕಾರಗೊಂಡಿದೆ ಅಂತ ಅರ್ಥ ಆಗುತ್ತೆ. ಇನ್ನು ಅಗತ್ಯ ತಿರಸ್ಕಾರ ನಿಮ್ಮ ಹೆಸರನ್ನು ಯಾವ ರೀತಿ ಚೆಕ್ ಮಾಡೋದ್ರ ಬಗ್ಗೆ ಮತ್ತು ಯಾರಿಗೆ ಹಣ ಲಭ್ಯವಿದೆ, ಎಲ್ಲ ಮಹಿಳೆಯರಿಗೂ ಹಣ ಲಭಿಸಿದೆ ಎನ್ನುವ ಸಂತೋಷದ ವಾತಾವರಣದಲ್ಲಿ ಸರ್ಕಾರ ಕೆಲವು ನಿರ್ದಿಷ್ಟ ನಿಯಮಗಳನ್ನು ವಿಧಿಸಿದೆ. BPL ಕುಟುಂಬದ ಮುಖ್ಯಸ್ಥ ಮಹಿಳೆಗೆ ಮಾತ್ರ 2,000 ನಗದು ಸಹಾಯಧನ ನೀಡಲು ಹೀಗಾಗಿ ಕೆಳಗಿನ ವರ್ಗಗಳಿಗೆ ನೀಡಲಾಗ್ತಿತ್ತು. ಯಾರ್ಯಾರಿಗೆ? 5 ಎಕರೆಗಿಂತ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರುವವರು, 4 ಚಕ್ರಗಳ ವಾಹನ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರನ್ನು ಒಳಗೊಂಡಂತೆ ಸರ್ಕಾರಿ ಹುದ್ದೆಗಳು ಸೇವೆ ಸಲ್ಲಿಸುವವರು, ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವವರು, ಆದಾಯ ತೆರಿಗೆ ಮತ್ತು ಪಾವತಿದಾರ ಕುಟುಂಬಕ್ಕೆ GST ರಿಟರ್ನ್ಸ್ ದಾಖಲೆ ಮಹಿಳೆಯರಿಗೂ ವೃತ್ತಿ ತೆರಿಗೆ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಈಗ ಅರ್ಹತಾ ನಿಯಮಗಳಿಂದ ಹಲವಾರು ಯೋಜನೆ ಲಾಭದಿಂದ ವಂಚಿತರಾಗಿದ್ದಾರೆ. ಒಮ್ಮೆ ಸಹಾಯಧನ ಹಂಚಿಕೆ, ಒಮ್ಮೆ ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಇವಾಗ ಅನರ್ಹ ಪಟ್ಟಿ ಅಂದರೆ ಇಷ್ಟು ದಿನ ಇಲ್ಲಿ ಎಲ್ಲರಿಗೂ ಸಿಗ್ತಾ ಇತ್ತು. ಇನ್ನು ಯಾವ ರೀತಿ ಸಿಗುತ್ತೆ, ಪಟ್ಟಿ ಚೆಕ್ ಮಾಡೋದು ಹೇಗೆ ಅಂದರೆ, ಇವಾಗ ನಿಮ್ಗೆ ಯಾರಿಗೆಲ್ಲ ದುಡ್ಡು ಬಂದಿಲ್ಲಲ್ಲ ಅವ್ರು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಲಿಂಕ್ ಕೊಟ್ಟಿದ್ದೀನಿ. ಮೊದಲಿಗೆ ಆಹಾರ ಇಲಾಖೆ ಅಧಿಕೃತ ಜಾಲತಾಣಕ್ಕೆ ತೆರಳಬೇಕು. ಅಂದರೆ ಅಲ್ಲಿ ಹೋಗ್ಬೇಕು ನೀವು ಇದ್ರಾಗೆ ಗೂಗಲ್ ಒಳಗೆ. ಆಮೇಲೆ ಈ ಥರ ಒಂದು ಈ ಆನ್ಲೈನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಗೂಗಲ್ದು ಮೇಲೆ ಹಂತ 2, ನಂತರ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಹಂತ 3, ನಂತರ ನಿಮಗೆ ಲಿಸ್ಟ್ ಓಪನ್ ಆಗುತ್ತದೆ. ಅದರಲ್ಲಿ ನಿಮ್ಮ ಜುಲೈ ತಿಂಗಳು ಹಾಗೂ ತಾಲೂಕು ಆಯ್ಕೆ ಮಾಡ್ಕೋಬೇಕು. ಇನ್ನು ನಂತರ 4th ಹಂತ ಒಳಗೆ ನಂತರ ನೀವು ಅನರ್ಹ ಪಟ್ಟಿಯನ್ನು ನೋಡಬಹುದು. ಅದರಲ್ಲಿ ರದ್ದು ಆಗಿರೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ನೀಡಲಾಗಿರುತ್ತದೆ. ಇದನ್ನು ನೋಡಿಬಿಟ್ಟು ನೀವು ನಿಮ್ಮ ಕಾರ್ಡು ಕೂಡ ಇದೇ ರೀತಿ ಒಂದು ಕಾರಣಗಳಿಂದ ರದ್ದಾಗಿದೆ ಅನ್ನೋದು ನಿಮಗೂ ಕೂಡ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಯುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.